ಬೆಂಗಳೂರಲ್ಲಿ ಶುಭ ಕಾರ್ಯ ಮುಗಿಸಿ ಬಂದ ದಂಪತಿಗೆ ಶಾಕ್ ಎದುರಾಗಿತ್ತು. ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಚಿನ್ನಾಭರಣ ದೋಚಿದ್ದಾರೆ ಕದೀಮರು. ಬೆಂಗಳೂರಿನ ಕದಿರೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಲ್ಲಿ ಶುಭ ಕಾರ್ಯ ಮುಗಿಸಿಕೊಂಡು ಮನೆಗೆ ಬಂದಂತಹ ದಂಪತಿಗೆ ಶಾಕ್ ಎದುರಾಗಿದೆ. ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕದೀಮರು ಚಿನ್ನಾಭರಣವನ್ನು ದೋಚಿಕೊಂಡು ಎಸ್ಕೇಪ್ ಆಗ್ತಾ ಇದ್ರು. ಬೆಂಗಳೂರಿನ ಕದಿರೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದೀಮರು ದೋಚಿಕೊಂಡು ಹೋಗಿದ್ದಾರೆ. 200 ಗ್ರಾಂ ಚಿನ್ನ, 3 kg ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಕದೀಮರ ಕೈ ಚಳಕದ ವಿಡಿಯೋ ಅವರ ಮನೆಯ CCTV ಫುಟೇಜ್ನಲ್ಲಿ ಸಿಕ್ಕಿರುವಂಥದ್ದು. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳರು ಕದೀಮರ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಸೊ ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಇವರು ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಚಿನ್ನಾಭರಣವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ದಂಪತಿಗಳು ಶುಭ ಕಾರ್ಯವನ್ನು ಮುಗಿಸ್ಕೊಂಡು ಮನೆಗೆ ಬಂದರೆ ಅವರಿಗೆ ಶಾಕ್ ಆಗಿದೆ. ಮನೆಯಲ್ಲಿದ್ದಂತಹ ಚಿನ್ನಾಭರಣ ಜೊತೆಗೆ ಬೆಳ್ಳಿಗಳು ಕೂಡ ಎಲ್ಲವೂ ಕೂಡ ಕಳ್ಳತನ ಆಗಿರುವಂಥದ್ದು ನೋಡಿ ಅವರು ಶಾಕ್ ಆಗಿ ಹತ್ತಿರುವಂತಹ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಇದು ಒಂಟಿ ಮನೆ ಹೊರಗಡೆ ಇದ್ದಂತಹ ಒಂಟಿ ಮನೆ ಏನಿರುತ್ತೆ ಅದನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಕಳ್ಳತನ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಇನ್ನು CCTV ದೃಶ್ಯಾವಳಿಗಳಲ್ಲಿ ಕಳ್ಳತನ ಮಾಡಿಕೊಂಡು ಹೋದಂತಹ ವ್ಯಕ್ತಿಯ ದೃಶ್ಯಾವಳಿಗಳು ಕೂಡ ಈಗ ಸಿಕ್ಕಿರುವಂಥದ್ದು. ಕದೀಮರ ಕೈಚಳಕ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 200 ಗ್ರಾಂ ಚಿನ್ನ ಅಂತೆ ಮತ್ತು 3 kg ಬೆಳ್ಳಿಯನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಕದೀಮರು. ಕದೀಮರ ಕೈಚಳಕಕ್ಕೆ ಇಬ್ಬರು ದಂಪತಿಗಳು ಕೂಡ ಶಾಕ್ ಆಗಿದ್ದಾರೆ. ಯಾವುದೋ ಶುಭ ಕಾರ್ಯಕ್ಕೆ ಹೋಗಿ ಬಂದಿದ್ರಂತೆ, ಆ ಸಂದರ್ಭದಲ್ಲಿ ನೋಡಿ ಶಾಕ್ ಆಗಿದ್ದಾರೆ. ಬಾಲಕಿ ವೆನ್ನೆಲಾ ಸಾವು ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಟ್ಕೊಂಡವನಿಗಾಗಿ ಎತ್ತ ಕರುಳನ್ನೇ ಕೊಲೆ ಮಾಡಿರುವ ಆ ಮಾಯಾಂಗಿನಿ ಪ್ರಿಯಾ ಮತ್ತು ಆಕೆಯ ಪ್ರಿಯಕರ ಮೋಹನ್ನ ಅಸಲಿ ಮುಖವಾಡ ಕಳಚಿರೋ ಭೀಕರ ರಿಪೋರ್ಟ್ ಇಲ್ಲಿದೆ ನೋಡಿ. ಇಟ್ಕೊಂಡವನಿಗಾಗಿ ಎತ್ತ ಕರುಳನ್ನೇ ಹಿಸುಕಿದ ಪಾಪಿ ಪ್ರಿಯಾಂಕಾ. ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ದಕ್ಕೆ ಕೊಂದೇ ಬಿಟ್ಟ ಕಾಮಿ. ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ 6 ವರ್ಷದ ಬಾಲಕಿ ವೆನ್ನೆಲಾ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ. ಆರೋಪಿ ಮೋಹನ್ ಹಾಗೂ ಮಗುವಿನ ತಾಯಿ ಪ್ರಿಯಾಂಕಾ ಸೇರಿ ಸೃಷ್ಟಿ ಮಾಡಿದ್ದ ಆಕಸ್ಮಿಕ ಸಾವಿನ ಕಥೆಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಉಲ್ಟಾ ಮಾಡಿದೆ. ಕಳೆದ ಮಾರ್ಚ್ 21ರಂದು ಮೋಹನ್ ಹಾಗೂ ಪ್ರಿಯಾಂಕಾ 3 ದಿನಗಳ ಕಾಲ ಮಧುರೈನ ದೇವಸ್ಥಾನಗಳ ಟ್ರಿಪ್ಗೆ ಹೋಗಿದ್ದರು. ಮಾರ್ಚ್ 24ರಂದು ಬೆಂಗಳೂರಿಗೆ ವಾಪಸ್ಸಾದ ಇವರು ಇಂದಿರಾನಗರಕ್ಕೆ ಶಾಪಿಂಗ್ ಮಾಡಲು ಬಂದಿದ್ದಾರೆ. ಕಾರಿನಲ್ಲಿ ಮಗು ಮತ್ತು ಪ್ರಿಯಕರ ಮೋಹನ್ ಇಬ್ಬರೇ ಇದ್ದರು. ಈ ವೇಳೆ ಐಸ್ ಕ್ರೀಮ್ಗಾಗಿ ಮಗು ಹಠ ಹಿಡಿದು ಅಳಲು ಶುರು ಮಾಡಿದಾಗ ಸಿಟ್ಟಿಗೆದ್ದ ಮೋಹನ್ ಕಾರಿನ ಒಳಗೆ ಮಗುವಿನ ಹೊಟ್ಟೆಗೆ ಕಾಲಿನಿಂದ ಬಲವಾಗಿ ಒದ್ದಿದ್ದಾನೆ. ಮಗುವಿನ ಕಿರುಚಾಟ ಕೇಳಿಸಬಾರದು ಎಂದು ಮೂಗು ಬಾಯಿಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಕಾರಿನಲ್ಲೇ ಉಸಿರುಗಟ್ಟಿಸಿ ಕೊಂದಿದ್ದಾನೆ. ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಪಾಪಿಗಳ ಕ್ರೂರ ಕೃತ್ಯ ಬಯಲಾಗಿದೆ. ಹೊಟ್ಟೆಗೆ ಒದ್ದಿದ್ದರಿಂದ ಮಗುವಿನ ದೇಹದ ಒಳಗಡೆ ರಕ್ತ ಎಪ್ಪುಗೊಟ್ಟಿದೆ ಹಾಗೂ ಉಸಿರಾಟದ ಸಮಸ್ಯೆಯಿಂದಲೇ ಸಾವು ಸಂಭವಿಸಿದೆ ಎಂದು ವೈದ್ಯರು ವರದಿ ನೀಡಿದ್ದಾರೆ. ಈ ವರದಿ ಸಿಗುತ್ತಿದ್ದಂತೆ ಮಗುವಿನ ಅಸಲಿ ತಂದೆ ಪ್ರವೀಣ್, ಪತ್ನಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಮೋಹನ್ ವಿರುದ್ಧ ಕೊಲೆ ಆರೋಪದಡಿ ದೂರು ನೀಡಿದ್ದಾರೆ. ಸದ್ಯ ಕಾಡುಗೋಡಿ ಪೊಲೀಸರು ಇಬ್ಬರು ಪಾಪಿಗಳನ್ನು ಕಂಬಿ ಎಣಿಸುವಂತೆ ಮಾಡಲು ತನಿಖೆ ತೀವ್ರಗೊಳಿಸಿದ್ದಾರೆ. ಮದುವೆ ಮುನ್ನವೇ ಇತ್ತು ಮೋಹನ್ ಪ್ರಿಯಾಂಕಾ ಲವ್. ಜಮೀನು ವ್ಯಾಜ್ಯದ ನೆಪದಲ್ಲಿ ಶುರುವಾಗಿತ್ತು ಅಕ್ರಮ ಸಂಬಂಧ. ಇನ್ನು ಮಗುವಿನ ಕೊಲೆ ಪ್ರಕರಣದ ತನಿಖೆ ವೇಳೆ ತಾಯಿ ಪ್ರಿಯಾಂಕಾ ಮತ್ತು ಪ್ರಿಯಕರ ಮೋಹನ್ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಪ್ರಿಯಾಂಕಾಗೆ 19ನೇ ವಯಸ್ಸಿನಲ್ಲೇ ಪ್ರವೀಣ್ ಜೊತೆ ಮದುವೆಯಾಗಿತ್ತು. ಆದರೆ ಮದುವೆಗೂ ಮುನ್ನವೇ ಈಕೆಗೆ ಮೋಹನ್ ಜೊತೆ ಲವ್ ಇತ್ತು. ಮದುವೆಯಾದ ಬರೋಬ್ಬರಿ 19 ವರ್ಷಗಳ ಬಳಿಕ ಇಬ್ಬರ ಆಕಸ್ಮಿಕ ಭೇಟಿಯಾಗಿ ಮತ್ತೆ ಅನೈತಿಕ
ಪತಿ ಪ್ರವೀಣ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲೆಲ್ಲೋ ಐಸ್ ಕ್ರೀಮ್ ತಿನ್ಸಿದೆ, ಕಾಫಿ ಗೆದೆಗೆ ಹೋಗಿದ್ವಿ, ಕಾರಲ್ಲಿ ಪಾಪು ಮಲಗಿಸಿದ್ವಿ ಅಂತ ಈ ತರ ಎಲ್ಲ ಸುಮಾರು ಕಥೆಗಳು ನಮ್ಮ ಹತ್ರ ಇದು ಮಾಡುತ್ತೆ ಮೇಡಮ್. ನಮ್ಮ ಅಕ್ಕ ಇದ್ದವರು ಪೂರ್ಣಿಮಾ ಪಾಂಡೆ ಅಂತ ಎಲ್ಲ UK ಬೇಸ್ಡ್, ಅವರು ಡಾಕ್ಟರ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು. ನಾನು ಅವರಿಗೆ ಫಸ್ಟ್ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದಾಗ ಅವರೇ ನನಗೆ ಫಸ್ಟ್ ಹೇಳಿದ್ದು, ಇಲ್ಲಪ್ಪ ಇದು ದಿಸ್ ಇಸ್ ನಾಟ್ ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಅಲ್ಲ, ದಿಸ್ ಇಸ್ ಅ ಹಾಮಿಸೈಡ್, ಇಟ್ ಇಸ್ ಅ ಮರ್ಡರ್ ಅಂತ ನನಗೆ ಹೇಳಿದ್ದೆ ನಮ್ಮ ಅಕ್ಕ. ಸದ್ಯಕ್ಕೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಮೋಹನ್ ತಾನು ಮಾಡಿದ ಘೋರ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಇತ್ತ ಮಗುವಿನ ಸಾವಿನ ರಹಸ್ಯ ಬಯಲಾಗುತ್ತಿದ್ದಂತೆ ತಾಯಿ ಪ್ರಿಯಾಂಕಾ ಸದ್ಯ ತಲೆಮರೆಸಿಕೊಂಡಿದ್ದು, ಆಕೆಗಾಗಿ ಕಾಡುಗೋಡಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಕೇವಲ ಐಸ್ ಕ್ರೀಮ್ ಹಠಕ್ಕಾಗಿ ಒಂದು ಹಸುಗೂಸನ್ನು ಬಲಿ ಪಡೆದ ಈ ನರರಾಕ್ಷಸರಿಗೆ ಕಠಿಣ ಶಿಕ್ಷೆಯಾಗಲಿ ಎನ್ನುವುದೇ ಸಾರ್ವಜನಿಕರ ತೀವ್ರ ಆಕ್ರೋಶವಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.